ಗುಡ್ ಡೇ ಎವ್ರಿ ಒನ್ ಸ್ಟೂಡೆಂಟ್ಸ್. ಇವತ್ತು DSMS ಅಲ್ಲಿ ಬೋಲ್ಟೆಡ್ ಕನೆಕ್ಷನ್ಸ್ನ ನಾವು ರಿವೈಸ್ ಮಾಡ್ಕೊಳ್ಳೋಣ. ಇಟ್ ಈಸ್ ಫ್ರಮ್ May 2018. ಸೊ ಫಸ್ಟ್ ಕ್ವಶನ್ ಏನು ಅಂದರೆ, ಡಿಸೈನ್ ಅ ಲ್ಯಾಪ್ ಜಾಯಿಂಟ್ ಕನೆಕ್ಟಿಂಗ್ 2 plates 100 mm by 8 mm to transmit a factored load of 150 kN. Use 16 mm dia black bolts of grade 4.6. Steel having FU of 410 Nm/mm². ಸೊ ಫಸ್ಟು ಇದೆಲ್ಲದಕ್ಕೂ ಮುಂಚೆ ನಿಮ್ಮ ನೋಟ್ಸಲ್ಲಿ ಅಥವಾ ಯಾವುದೋ ಒಂದು ಬುಕ್ಕಲ್ಲಿ ಪೆನ್ಸಿಲ್ ಇಟ್ಕೊಂಡು ನೀವು ನೋಟ್ಸ್ಗಳನ್ನ ತೊಗೋಬೇಕು. ಫಸ್ಟ್ ಇಂಪಾರ್ಟೆಂಟ್ ಏನು, ಪ್ಲೇಟ್ ಯಾವ ಥರ ಕೊಟ್ಟಿದ್ದಾನೆ ಅಂತ. ಇಟ್ ಈಸ್ ಆಫ್ ಈಕ್ವಲ್ ಸೈಜ್ 100 mm by 8 mm. ಸೊ 2 plates ಆಫ್ ಈಕ್ವಲ್ ಸೈಜ್ 100 mm by 8 mm. ಈಗ ಹಂಗೆ ಡಿಫ್ರೆನ್ಸ್ ಹೇಳ್ತಾ ಹೋಗ್ತೀನಿ, ನೀವು ಡಿಫ್ರೆನ್ಸ್ನ ಹಂಗೆ ಬರ್ಕೊಳ್ತಾ ಹೋಗಿ. ಈಗ ಸಪೋಸ್ ಅವನು ಡಿಫ್ರೆಂಟ್ ಸೈಜಸ್ದು ಕೊಟ್ಟ. ಸೊ 100 mm ಸೈಜಸ್ಸಲ್ಲಿ ಅಂದರೆ ಥಿಕ್ನೆಸ್ಸಲ್ಲಿ ವೇರಿ ಆಗ್ಬೋದು. ಸೊ 100 mm by 8 mm ಆ್ಯಂಡ್ 100 mm by 10 mm ಅಂತ ಕೊಡ್ಬೋದು. ಸೊ ಅವಾಗ ಯಾವ್ದು ತೊಗೋಬೇಕು ಥಿಕ್ನೆಸ್ಸು? ಸೊ ಥಿಕ್ನೆಸ್ ಹ್ಯಾಸ್ ಟು ಬಿ ದ ಲೀಸ್ಟ್ ಒನ್, ಅಂದರೆ ಕಡಿಮೆ ಯಾವ್ದು ಥಿಕ್ನೆಸ್ ಇರುತ್ತೋ ಆ ಕಡಿಮೆ ಇರೋಂಥ ಥಿಕ್ನೆಸ್ನ ನಾವು ತೊಗೋಬೇಕು. ಸೊ ಇಲ್ಲಿ 8 mm ಅಂತ ಈಕ್ವಲಾಗಿ ಕೊಟ್ಟಿರೋದ್ರಿಂದ ಸೊ ನಾವು ಗಿವನಲ್ಲಿ ನೋಡಿದ್ರೆ ಥಿಕ್ನೆಸ್ ಈಸ್ ಈಕ್ವಲ್ ಟು 8 mm. ನೆಕ್ಸ್ಟ್ ಫ್ಯಾಕ್ಟರ್ಡ್ ಲೋಡ್. ಸೊ ಫ್ಯಾಕ್ಟರ್ಡ್ ಲೋಡ್ ಈಸ್ ಈಕ್ವಲ್ ಟು 150 kN, ದಟ್ ಈಸ್ ಈಕ್ವಲ್ ಟು 150 × 10⁻³ 16 mm ಡಯಾಮೀಟರ್ ಬೋಲ್ಟ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಡಯಾಮೀಟರ್ ಈಸ್ ಈಕ್ವಲ್ ಟು D ಈಸ್ ಈಕ್ವಲ್ ಟು 16 mm. ಸೊ 16 mm ಡಯಾಮೀಟ್ರ್ ಆದರೆ ಬೋಲ್ಟ್ ಹೋಲ್ ಎಷ್ಟಿರಬೇಕು ಅಂತ ಇದೆ. ಅದು ನಮಗೆ ಪೇಜ್ ನಂಬರ್ 73 ಅಲ್ಲಿ ಇದೆ, ಟೇಬಲ್ 19 ಸೊ 2 mm ಕ್ಲಿಯರೆನ್ಸ್ ಇರಬೇಕು. ಸೊ 16 + 2 ಈಸ್ ಈಕ್ವಲ್ ಟು 18 mm. D0 ಈಸ್ ಈಕ್ವಲ್ ಟು 18 mm. ನೆಕ್ಸ್ಟ್ ಬ್ರೆಡ್ತ್ 100 mm ಕೊಟ್ಟಿದ್ದಾನೆ, ಥಿಕ್ನೆಸ್ ಎಲ್ಲ ಆಗಿದೆ. ನೆಕ್ಸ್ಟ್ ನಾವು ಗಾಮ ನೋಡ್ಕೋಬೇಕು. ಸೊ ಪಾರ್ಷಲ್ ಸೇಫ್ಟಿ ಫ್ಯಾಕ್ಟರ್ದು ಏನಿದೆಯೋ ಅದು ನೋಡ್ಕೋಬೇಕು. ಅದು ಟೇಬಲ್ 5 ಪೇಜ್ 30 ಸೊ ಗಾಮ MB 1.25, ಗಾಮ M0 ಮುಂದಕ್ಕೆ ಬರುತ್ತೆ 1.10. ಇಷ್ಟೇನ ನಾವು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀವಿ. ಸೊ ಫಸ್ಟ್ ಗಿವನ್ ಇಷ್ಟು ಬರ್ಕೊಂಡಾದಮೇಲೆ ನೆಕ್ಸ್ಟ್ ಏರಿಯಾ ಆಫ್ ದಿ ಆ ಬೋಲ್ಟ್ದೊಂದು ನಾವು ನೋಡ್ಕೋಬೇಕು. ಸೊ ಅದು ಥ್ರೆಡೆಡ್ ಪೋರ್ಷನ್ ಆಗಿರೋದ್ರಿಂದ 0.78 ಇದು ಫಾರ್ಮುಲಾ ನೀವು ಜ್ಞಾಪಕ ಇಟ್ಕೋಬೇಕು. ಇದು π × D²/4 ಅದು ನಿಮ್ಗೆ ಗೊತ್ತಿರೋದೆ. ಸೊ 0.78 × π ನಮಗೆ ಡಯಾಮೀಟರ್ ಅದು 16. ಸೊ 16² / 4 ಈಸ್ ಈಕ್ವಲ್ ಟು 156.83 mm². ಸೊ ಇಲ್ಲಿಗೆ ನಮ್ಮದು ಆಲ್ಮೋಸ್ಟ್ ಗಿವನ್ ಈಸ್ ಕಂಪ್ಲೀಟೆಡ್. ಸೊ ಫಸ್ಟ್ ಪಾರ್ಟ್ನ ಹೋಗಬೇಕು ಅಂದರೆ ಫಸ್ಟ್ ಶಿಯರ್ ಚೆಕ್ ಮಾಡಬೇಕು. ದಟ್ ಈಸ್ ಆಫ್ ದಿ ಬೋಲ್ಟ್ದು ಶಿಯರ್ ಎಷ್ಟಿದೆ ವ್ಯಾಲ್ಯೂ ಅಂತ ನಾವು ಸ್ಟ್ರೆಂತ್ ಚೆಕ್ ಮಾಡಬೇಕು. ಅದಕ್ಕೆ ನಾವು ಹೋಗೋದಾದರೆ ಪೇಜ್ 75 ಅದೇನಂತಿದೆ, ನಾಮಿನಲ್ ಶಿಯರ್ ಕೆಪಾಸಿಟಿ ಅಂತಿದೆ. ಫಸ್ಟ್ ನಾಮಿನಲ್ಗೆ ಹೋಗ್ಬೇಕು, ಆಮೇಲೆ ಡಿಸೈನ್ಗೆ ಹೋಗಬೇಕು. ಸೊ ನಾಮಿನಲ್ಲಿ VNSB ಈಸ್ ಈಕ್ವಲ್ ಟು FUB / √3 × NN ANB + NS ASB. ಸೊ ನಾವು ಅಸ್ಯೂಮ್ ಮಾಡ್ಕೊಳ್ಳೋದು ಏನು ಅಂದರೆ, ಶಿಯರಲ್ಲೇ ನಮಗೆ ಥ್ರೆಡೆಡ್ ಬೋಲ್ಟ್ ಅಂತ ನಾವು ಅಸ್ಯೂಮ್ ಮಾಡ್ಕೋತೀವಿ. ಅಂದರೆ ಥ್ರೆಡ್ ಆಗಿರೋಂಥ ಬೋಲ್ಟನ್ನ ನಾವು ಯೂಸ್ ಮಾಡ್ತಾಯಿದ್ದೀವಿ, ಥ್ರೆಡ್ ಇಲ್ಲದೇ ಇರೋಂಥ ಬೋಲ್ಟ್ ನಾವು ಯೂಸ್ ಮಾಡ್ತಾಯಿಲ್ಲ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಅದರಿಂದ ನಾವು ಯೂಶ್ವಲಾಗಿ ಇದರಲ್ಲಿ ಎಲ್ಲ ಪ್ರಾಬ್ಲಮ್ಗಳಲ್ಲೂ NS ASB ಈಸ್ ಈಕ್ವಲ್ ಟು 0 ಅದನ್ನು ಕಂಪ್ಲೀಟಾಗಿ, ಅದಕ್ಕೆ ನಾವು ಸ್ಟ್ರೈಕ್ ಆಫ್ ಮಾಡ್ಬಿಟ್ಟು ಅದನ್ನು 0 ಅದನ್ನು ನಾವು ಕನ್ಸಿಡರ್ ಮಾಡೋಕ್ಕೋಗಲ್ಲ. ಸೊ ಇಲ್ಲಿದೆ NS ASB ಈಸ್ ಈಕ್ವಲ್ ಟು 0 ಅಸ್ಯೂಮಿಂಗ್ ಶಿಯರ್ ಪ್ಲೇನ್ ಪಾಸಸ್ ಥ್ರೂ ದಿ ಥ್ರೆಡೆಡ್ ಪೋರ್ಷನ್. ಶಿಯರ್ ಪ್ಲೇನ್ ನಮಗೆ ಥ್ರೆಡೆಡ್ ಪೋರ್ಷನ್, ಥ್ರೆಡೆಡ್ ಬೋಲ್ಟ್ಸೇ ನಾವು ಉಪಯೋಗಿಸೋದ್ರಿಂದ ನಾವು ಶಿಯರ್ ಪ್ಲೇನು ಅಲ್ಲಿ ನಾವು ಪಾಸ್ ಆಗೋದ್ರಿಂದ NS ASB ಈಸ್ ಈಕ್ವಲ್ ಟು 0 ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಅದನ್ನು ವ್ಯಾಲ್ಯೂಸು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಬರ್ತೀವಿ. ಸೊ 400 FUB ಈಸ್ ಈಕ್ವಲ್ ಟು 400 / √3 ಇಂಟು, ಸೊ ನಂಬರ್ ಆಫ್ ಪ್ಲೇನ್ ಒಂದೇ, ಯಾಕಂದರೆ ಎರಡೇ ನಮಗೆ ಪ್ಲೇಟ್ಸ್ ಇರೋದು. ಸಪೋಸ್ 3 ಪ್ಲೇಟ್ಸ್ ಇತ್ತು ಅಂದರೆ ಆವಾಗ ನಮಗೆ ಶಿಯರ್ ಪ್ಲೇನ್ಗಳು ವೇರಿ ಆಗುತ್ತೆ. ಈಗ ನಮ್ಗೆ ಎರಡೇ ಪ್ಲೇಟ್ ಇರೋದ್ರಿಂದ ಸೊ ನಾವು ನಂಬರ್ ಆಫ್ ಶಿಯರ್ ಪ್ಲೇನ್ ಎಷ್ಟು ಒಂದೇ, ಯಾಕಂದರೆ ಎರಡು ಆ ಸೈಡ್ ಈ ಸೈಡ್ ಪುಲ್ ಆದರೆ ನಮಗೆ ಗೊತ್ತಾಗುತ್ತೆ ಒಂದೇ ಪ್ಲೇನ್ ಇರೋದು ಅಂತ ಗೊತ್ತಾಗುತ್ತೆ. ಸೊ 1 × ANB ಆಲ್ರೆಡಿ ಕಂಡುಹಿಡಿದಿದ್ದೀವಿ 156.83. ಸೊ ದ ವ್ಯಾಲ್ಯೂ ಈಸ್ 36.22 × 10⁻³ Newton. ದಟ್ ಈಸ್ ಈಕ್ವಲ್ ಟು 36.22 kN. ಸೊ ಇದಾದಮೇಲೆ ನೆಕ್ಸ್ಟು ಅದೇ ಸಬ್ ಕ್ಲಾಸಲ್ಲಿ, ಅಂದರೆ ಮೇಯ್ನ್ ನಮಗೀಗ ಪ್ರೀವಿಯಸ್ಸಲ್ಲಿ ನಾವು ಯಾವ್ದು ನೋಡ್ಕೊಂಡಿದ್ದು, ಸ್ಟ್ರೆಂತ್ ಆಫ್ ದ ಬೋಲ್ಟಲ್ಲಿ ನಮಗೆ 2 ಬರುತ್ತೆ. ಒಂದು ನಾಮಿನಲ್ ಶಿಯರ್ ಕೆಪಾಸಿಟಿ, ದಿಸ್ ಇಸ್ ಎ ಸಬ್ ಹೆಡ್ಡಿಂಗ್. ಅದಾದಮೇಲೆ ಸೆಕೆಂಡ್ ಒನ್ ಇಸ್ ಡಿಸೈನ್ ಶಿಯರ್ ಆಫ್ ದಿ ಸ್ಟ್ರೆಂತ್ ಆಫ್ ದಿ ಶಿಯರ್ ಕೆಪಾಸಿಟಿ ಆಫ್ ದಿ ಬೋಲ್ಟ್.
ಒನ್ ಇಸ್ ನಾಮಿನಲ್, ಒನ್ ಇಸ್ ಶಿಯರ್. ಸೊ ಇದನ್ನು ಸ್ಮಾಲ್ ರೋಮನಲ್ಲಿ ಹಾಕಿ. ಸೊ VDSB, ಸೊ VNSB ಡಿವೈಡೆಡ್ ಬೈ ಗಾಮಾ ಎಮ್ ಬಿ ಆಲ್ರೆಡಿ ನಾವು ಗಿವನಲ್ಲಿ ಬರ್ಕೊಂಡಿದ್ದೀವಿ 1.25. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ VDSB ಬರುತ್ತೆ. ಯಾವುದೇ ಡಿ ಅಂತ ಬಂದರೆ ದಟ್ ಈಸ್ ದಿ ಡಿಸೈನ್, ಅದರದ್ದೇ ಲಾಸ್ಟ್ ವ್ಯಾಲ್ಯೂ ನಾವು ಚೆಕ್ ಮಾಡೋದು, ನಾಮಿನಲ್ ನಾವು ಚೆಕ್ ಮಾಡೋಕ್ಕೆ ಹೋಗಲ್ಲ. ನೆಕ್ಸ್ಟು ಶಿಯರ್ ಕೆಪಾಸಿಟಿ ಆಗಿದ ತಕ್ಷಣ ನೆಕ್ಸ್ಟು ಸ್ಟ್ರೆಂತ್ ಆಫ್ ಬೋಲ್ಟ್ ಇನ್ ಬೇರಿಂಗ್. ಸೊ ಅದು ಎಷ್ಟು ಬೇರಿಂಗಲ್ಲಿ ತಡ್ಕೊಳ್ಳುತ್ತೆ ಅಂತ ನಾವು ನೋಡಬೇಕು. ಅದರಲ್ಲಿ ನಮಗೆ ಫಸ್ಟ್ ನಾಮಿನಲ್ ಇರುತ್ತೆ. ನಾಮಿನಲ್ ಬೇರಿಂಗ್ ಕೆಪಾಸಿಟಿ ಆಫ್ ಬೋಲ್ಟ್ VNPB ಈಸ್ ಈಕ್ವಲ್ ಟು 2.5 kbdtfu. ಇದು ಪೇಜ್ 75 ಇದೆ. ಅದರಲ್ಲಿ ನಮಗೆ ಎಲ್ಲ ಗೊತ್ತಿದೆ, ಅಂದರೆ ಡಿ ಗೊತ್ತು, ಟಿ ಗೊತ್ತು, FU ಗೊತ್ತು, KB ಒಂದು ಗೊತ್ತಿಲ್ಲ. ಸೊ KBನ ಅಲ್ಲೇ ಕೆಳಗೆ ನಾವು ನೋಡ್ಕೊಂಡು ಹೋದರೆ ನಮಗೆ ಕೆಲವು ಸಿಗುತ್ತೆ ನಮಗೆ. ಅಂದರೆ KB ಈಸ್ ಈಕ್ವಲ್ ಟು ಲೀಸ್ಟ್ ಆಫ್ ದ ಫಾಲೋಯಿಂಗ್ ಅಂತ ಹೇಳ್ತಾನೆ. ಸೊ ಈ ಡಿವೈಡೆಡ್ ಫಸ್ಟ್ ಕ್ರೈಟೀರಿಯಾ ಏನಂತ ಹೇಳ್ತಾನೆ, ಎಡ್ಜ್ ಡಿಸ್ಟೆನ್ಸ್, ಮಿನಿಮಮ್ ಎಡ್ಜ್ ಡಿಸ್ಟೆನ್ಸ್ ಅಂತ ಹೇಳ್ತಾನೆ. ಸೊ ಮಿನಿಮಮ್ ಎಡ್ಜ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ 3 into D0 ಅಂತ ಹೇಳ್ತಾನೆ. ನೆಕ್ಸ್ಟ್ ಒನ್ನು ಪಿಚ್ ಡಿಸ್ಟೆನ್ಸ್ ಅಂತ ಹೇಳ್ತಾನೆ. ಸೊ ಅದರ ನೆಕ್ಸ್ಟ್ ಏನಂತ ಹೇಳ್ತಾನೆ, FUB ಬೈ FU ಅಂತ ಹೇಳ್ತಾನೆ. ಅದೆಲ್ಲನೂ ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ಮಿನಿಮಮ್ 1 ಅಂತ ತೊಗೊಳ್ಳಿ ಅಂತ ಹೇಳ್ತಾನೆ. ಸೊ ಇದು ಮಿನಿಮಮ್ ಎಡ್ಜ್ ಡಿಸ್ಟೆನ್ಸ್ ಎಲ್ಲ ನಮ್ಗೆ ಎಲ್ಲಿ ಸಿಗುತ್ತೆ ಅಂದರೆ ನಮಗೆ ಅದರದ್ದು ಪ್ರೀವಿಯಸ್ ಪೇಜಲ್ಲಿ ನಮಗೆ ಸಿಗುತ್ತೆ. ಎಡ್ಜ್ ಡಿಸ್ಟೆನ್ಸ್ ಎಲ್ಲ ಪ್ರೀವಿಯಸ್ ಪೇಜಲ್ಲಿ ನಾವು ಥಿಯರಿಲಿ ಓದಬೇಕಾಗುತ್ತೆ. ಸೊ ಥಿಯರಿಲಿ ನೀವು ಅದು ಪ್ರೀವಿಯಸ್ ಪೇಜಲ್ಲಿ ನೀವು ಓದಿದ್ರೆ ಎಡ್ಜ್ ಡಿಸ್ಟೆನ್ಸ್ ಎಷ್ಟು ಮಿನಿಮಮ್ ಎಷ್ಟಿರಬೇಕು ಅಂತ ಗೊತ್ತಾಗುತ್ತೆ. ಸೊ ಅದನ್ನು ಓದಿ ನಾವು ತಿಳ್ಕೊಂಡು E ಈಸ್ ಈಕ್ವಲ್ ಟು 1.5 ಟೈಮ್ಸ್ ಆಫ್ D0. ಎಡ್ಜ್ ಡಿಸ್ಟೆನ್ಸ್ ಎಷ್ಟಿರಬೇಕು ಅಂದರೆ ಆ ಡಯಾಮೀಟರ್ ಆಫ್ ದಿ ಹೋಲ್ಗಿಂತ 1 ಟೈಮ್ಸು ಅದು ಜಾಸ್ತಿ ಇದ್ದರೆ ಅಷ್ಟು ಇದ್ದರೆ ಸಾಕು ಅಂತ ಹೇಳ್ತಾನೆ. ಸೊ 1.5 ಟೈಮ್ಸ್ ಆಫ್ D0 ಈಸ್ ಈಕ್ವಲ್ ಟು 1. ನಮ್ಮ D0 ಆಲ್ರೆಡಿ ಕಂಡುಹಿಡ್ಕೊಂಡಿದ್ದೀವಿ. 1.5 into 18 ದಟ್ ಈಸ್ ಈಕ್ವಲ್ ಟು 27 mm. ನೆಕ್ಸ್ಟು 0.5 ಬಂತು. ನೆಕ್ಸ್ಟು ಪಿಚ್ ಡಿಸ್ಟೆನ್ಸ್ ಒಂದಿದೆ. ಪಿಚ್ ಡಿಸ್ಟೆನ್ಸ್ಗೆ ನಮಗೆ ಗೊತ್ತಿಲ್ಲ. ಸೊ ಪಿಚ್ ಡಿಸ್ಟೆನ್ಸ್ ಅಂದರೆ ಎಡ್ಜಲ್ಲ, ಒಂದು ಬೋಲ್ಟಿಂದ ಇನ್ನೊಂದು ಬೋಲ್ಟ್ಗೂ ಇರೋಂಥ ಡಿಸ್ಟೆನ್ಸು, ಕನ್ಸಿಕ್ಯೂಟಿವ್ ಡಿಸ್ಟೆನ್ಸು. ಸೊ ಪಿಚ್ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು 2.5 ಟೈಮ್ಸ್ ದಿ ಡಯಾಮೀಟರ್. ಸೊ ಕೇರ್ಫುಲ್ ಆಗಿರಿ, ಎಡ್ಜ್ ಡಿಸ್ಟೆನ್ಸ್ಗೆ 1.5 ಟೈಮ್ಸ್ ದಿ D0. ಸೊ D0 ಅಂತಿರುತ್ತೆ. ಪಿಚ್ ಡಿಸ್ಟೆನ್ಸ್ಗೆ 2.5 ಟೈಮ್ಸ್ ದಿ ಡಯಾಮೀಟರ್. ಸೊ ಒಂದಕ್ಕೆ D0 ಇರುತ್ತೆ, ಒಂದಕ್ಕೆ D ಇರುತ್ತೆ, ಬರೀ ಡಯಾಮೀಟರ್ ಮಾತ್ರ ಇರುತ್ತೆ. ಬಟ್ ಮೇನ್ ಫಾರ್ಮುಲಾಗೆ ವಾಪಸ್ ಬಂದಾಗ ನಮಗೆ ಎರಡಕ್ಕೂ D0 ಇರುತ್ತೆ. ಸೊ ಎಡ್ಜ್ ಡಿಸ್ಟೆನ್ಸಿಗೆ ಬಂದಾಗ ಇಟ್ ಈಸ್ D0 1.5 ಟೈಮ್ಸ್ ದಿ D0. ಪಿಚ್ ಡಿಸ್ಟೆನ್ಸಿಗೆ ಬಂದಾಗ 2.5 ಟೈಮ್ಸ್ ದಿ ಡಯಾಮೀಟರ್, ಬರೀ D ಮಾತ್ರ. ಸೊ ಇದನ್ನು ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಾದ್ಮೇಲೆ ನಮಗೆ 0.49 ಬಂತು. ಇದರಲ್ಲಿ ಕೇರ್ಫುಲ್ ಆಗಿರಿ, ಕರೆಕ್ಟಾಗಿ ಎಕ್ಸಾಕ್ಟಾಗಿ ನೀವು ವ್ಯಾಲ್ಯೂನ ಅದನ್ನು ಎಕ್ಸಾಕ್ಟಾಗಿ ತೊಗೋಬೇಕು. ರೌಂಡ್ ಆಫ್ ಮಾಡಿ, ಅಂದರೆ ರೌಂಡ್ ಆಫ್ ಕರೆಕ್ಟಾಗಿ ಮಾಡಿ ಕರೆಕ್ಟಾಗಿ ತೊಗೋಬೇಕು. ಇಲ್ಲಾಂದರೆ 2.5 ಅಂತಲೇ ಬರುತ್ತೆ. ಸೊ ಕರೆಕ್ಟಾಗಿ ನೀವು ವ್ಯಾಲ್ಯೂಯೇಟ್ ಮಾಡಬೇಕು ಅದನ್ನು. ಸೊ 0.49. ನೆಕ್ಸ್ಟ್ FUB 400 ಡಿವೈಡೆಡ್ ಬೈ FU 410 ದಟ್ ಈಸ್ ಈಕ್ವಲ್ ಟು 0.97. ಸೊ ಈಗ ಲೀಸ್ಟ್ ಬಂದಿದ್ದು ಯಾವುದು, 0.49. ಸೊ ಇದಾದಮೇಲೆ ವಿ ಆರ್ ಗೋಯಿಂಗ್ ಟು ಸಬ್ಸ್ಟಿಟ್ಯೂಟ್ ಇಂಟು ನಾಮಿನಲ್ ಬೇರಿಂಗ್ ಕೆಪಾಸಿಟಿ VNPB. ಸೊ 2.5 ಟೈಮ್ಸ್ ದಿ 0.49 ಇಂಟು 16 ಇಂಟು 8 ಇಂಟು 410. ಇದು ಮಾಡಿದಾಗ ನಮಗೆ ವ್ಯಾಲ್ಯೂ 64.29 ಇಂಟು 10⁻³ ನ್ಯೂಟನ್ ಆರ್ ಕಿಲೋ ನ್ಯೂಟನ್ ಬಂತು. ಇದಾದಮೇಲೆ ಅದರದ್ದೇ ಸಬ್ ಪಾರ್ಟ್, ದಟ್ ಈಸ್ ದ ಡಿಸೈನ್ ಆಫ್ ಬೋಲ್ಟ್ ಇನ್ ಬೇರಿಂಗ್. ಸೊ VDPB ಈಸ್ ಈಕ್ವಲ್ ಟು VNPB ಡಿವೈಡೆಡ್ ಬೈ ಗಾಮಾ MB, ನಾಮಿನಲ್ ಡಿವೈಡೆಡ್ ಬೈ ಫ್ಯಾಕ್ಟರ್ ಆಫ್ ಸೇಫ್ಟಿ. ಇಷ್ಟೆಲ್ಲ ಆದಮೇಲೆ ನಮಗೆ ಶಿಯರ್ ಕೆಪಾಸಿಟಿ ಆ್ಯಂಡ್ ಬೇರಿಂಗ್ ಕೆಪಾಸಿಟಿ ಆದಮೇಲೆ ಅದರದ್ದು ಬೋಲ್ಟ್ದು ವ್ಯಾಲ್ಯೂ ಗೊತ್ತಾಗುತ್ತೆ. ವೆದರ್ ಇಟ್ ಫೇಲ್ಸ್ ಇನ್, ಅದು ಶಿಯರಲ್ಲಿ ಫೇಲ್ಯೂರ್ ಆಗುತ್ತಾ ಅಥವಾ ಬೇರಿಂಗಲ್ಲಿ ಫೇಲ್ಯೂರ್ ಆಗುತ್ತಾ ಅಂತ. ಈಗ ಎರಡು ವ್ಯಾಲ್ಯೂನ ನಾವು ಕಂಪೇರ್ ಮಾಡಿ ನೋಡ್ಕೋಬೇಕು. ಟು ಫೈಂಡ್ ಔಟ್ ದಿ ಬೋಲ್ಟ್ ವ್ಯಾಲ್ಯೂ ಎರಡು ವ್ಯಾಲ್ಯೂನು ಕಂಪೇರ್ ಮಾಡಿ ನೋಡ್ಕೋಬೇಕು. ಅದೇನು ಕಂಪ್ಯಾರಿಸನ್ ಏನದು, ಆ ಕಂಪ್ಯಾರಿಸನ್ ಏನು ಅಂದರೆ ನಮಗೆ ಅಕಸ್ಮಾತ್ ನೋಡಿ, ಈಗ ಎರಡು ವ್ಯಾಲ್ಯೂನು ಚೆಕ್ ಮಾಡಿ ನೋಡಿದ್ರೆ ಒಂದು 28.98 ಇದೆ, ಇನ್ನೊಂದು 51.43 ಇದೆ. 28ಗೆ ಫೇಲ್ಯೂರ್ ಆಗ್ತಾ ಇರೋದು, ಅಂದರೆ ಕಡಿಮೆ ವ್ಯಾಲ್ಯೂಗೆ ಫೇಲ್ಯೂರ್ ಆಗ್ತಾ ಇರೋದು ಯಾವುದು, ಶಿಯರಲ್ಲಿ, ಬೇರಿಂಗಲ್ಲ. ಸೊ ನಾವು ಯಾವುದು ಬೋಲ್ಟ್ ವ್ಯಾಲ್ಯೂ ಕನ್ಸಿಡರ್ ಮಾಡಬೇಕು ನಮಗೆ. ಸೊ ಕಡಿಮೆ ಇದರಲ್ಲಿ ಫೇಲ್ಯೂರ್ ಆಗ್ತಾ ಇರೋದು ಯಾವುದು, 28.98 ಕಿಲೋ ನ್ಯೂಟನ್. ಸೊ ದಟ್ ವಿ ವಿಲ್ ಕನ್ಸಿಡರ್ ಫಾರ್ ಬೋಲ್ಟ್ ವ್ಯಾಲ್ಯೂ. ಸೊ ಇದರಲ್ಲಿ ಇದನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ ಇದನ್ನು, ಮತ್ತು ಇದನ್ನು ಫಾಲೋ ಮಾಡಿ ಕರೆಕ್ಟಾಗಿ. ಶಿಯರಲ್ಲಿ ಮತ್ತು ಬೇರಿಂಗಲ್ಲಿ ಎರಡು ಇದೆ, ಎರಡು ವ್ಯಾಲ್ಯೂನ ನಾವು ಕಂಪೇರ್ ಮಾಡಿ ನೋಡಿದಾಗ ಯಾವುದು ಕಡಿಮೆ ಇರುತ್ತೋ ಅದನ್ನು ಬೋಲ್ಟ್ ವ್ಯಾಲ್ಯೂಗೆ ಕನ್ಸಿಡರ್ ಮಾಡಬೇಕು. ಬೋಲ್ಟ್ ವ್ಯಾಲ್ಯೂಗೆ ಏನಕ್ಕೆ ಕನ್ಸಿಡರ್ ಮಾಡ್ತೀವಿ ಅಂದರೆ,
ಎಷ್ಟು ನಂಬರ್ ಆಫ್ ಬೋಲ್ಟ್ಸ್ ಬೇಕಾಗುತ್ತೆ ಅಂತ. ಯಾಕಂದರೆ ಕಡಿಮೆದಕ್ಕೆ ಫೇಲ್ಯೂರ್ ಆಗ್ತಾಯಿದೆ ಅಂದರೆ ವಿ ಟೇಕ್ ದಟ್ ವ್ಯಾಲ್ಯೂ ಆ್ಯಂಡ್ ವಿಲ್ ಫೈಂಡ್ ಔಟ್ ನಂಬರ್ ಆಫ್ ಬೋಲ್ಟ್ಸ್ ರಿಕ್ವೈರ್ಡ್. ಸೊ ನಂಬರ್ ಆಫ್ ಬೋಲ್ಟ್ಸ್ ಈಸ್ ಈಕ್ವಲ್ ಟು ಫ್ಯಾಕ್ಟರ್ಡ್ ಲೋಡ್. ಎಷ್ಟು ಮ್ಯಾಕ್ಸಿಮಮ್ ಲೋಡ್ ಬರುತ್ತೆ. ಫ್ಯಾಕ್ಟರ್ಡ್ ಲೋಡ್ ಇಸ್ ನಥಿಂಗ್ ಬಟ್ ಪಾರ್ಷಿಯಲ್ ಸೇಫ್ಟಿ ಫ್ಯಾಕ್ಟರ್ ಮಲ್ಟಿಪ್ಲೈ ಮಾಡಿಬಿಟ್ಟಿದ್ದೀವಿ ನಾವು ಆಲ್ರೆಡಿ. ಸೊ ಅದು ಕ್ವಶನಲ್ಲೇ ಕೊಟ್ಬಿಟ್ಟಿದ್ದಾನೆ. ಫ್ಯಾಕ್ಟರ್ಡ್ ಲೋಡ್ ಈಸ್ ಈಕ್ವಲ್ ಟು 150 kN ಅಂತ ಕೊಟ್ಟಿದ್ದಾನೆ. ಸೊ ಅದೇ ಮ್ಯಾಕ್ಸಿಮಮ್ ಲೋಡ್ ಬರೋದು. ಸೊ ದಟ್ ಮ್ಯಾಕ್ಸಿಮಮ್ ಲೋಡ್ ವಿಲ್ ಬಿ ಡಿವೈಡೆಡ್ ಬೈ ದಿ ಬೋಲ್ಟ್ ವ್ಯಾಲ್ಯೂ. ಸೊ ಬೋಲ್ಟ್ ವ್ಯಾಲ್ಯೂಗೆ ಡಿವೈಡ್ ಮಾಡಿದಾಗ ನಮಗೆ 5.17 ಬಂತು. ಎನಿಥಿಂಗ್ ಗ್ರೇಟರ್ ದ್ಯಾನ್ 5 ಅಂದರೆ 5ಗಿಂತ ಆಡ್ ನಂಬರ್ಗಿಂತ ಯಾವುದೇ ಒಂದು ಬಂದ್ರೂ ಎಕ್ಸ್ಟ್ರಾ ಬಂದ್ರೂ ನಾವು ನೆಕ್ಸ್ಟ್ ನಂಬರ್ ಕನ್ಸಿಡರ್ ಮಾಡ್ತೀವಿ. ದಟ್ ಈಸ್ ಈಕ್ವಲ್ ಟು 6 ನಂಬರ್ಸ್ ಅಂತ ನೋಡ್ಕೋತೀವಿ. ಸೊ ಈಗ ನಂಬರ್ ಆಫ್ ಬೋಲ್ಟ್ಸು ಬಂತು. ಶಿಯರ್ದು ನೋಡ್ಕೊಂಡ್ವಿ, ಬೇರಿಂಗ್ ನೋಡ್ಕೊಂಡು, ನಂಬರ್ ಆಫ್ ಬೋಲ್ಟ್ಸ್ ಬೇಕಾಯಿತು ಅದನ್ನು ನೋಡ್ಕೊಂಡ್ವಿ. ಈಗ ನೆಕ್ಸ್ಟು ಆಫ್ಟರ್ ಪುಟ್ಟಿಂಗ್ ಆನ್ ಆಲ್ ದೀಸ್ ಬೋಲ್ಟ್ಸ್, ಈ ಬೋಲ್ಟ್ಸ್ ಎಲ್ಲ ಹಾಕಾದ್ಮೇಲೆ ನಮಗೆ ಯಾವ್ಯಾವ ಥರ ಫೇಲ್ಯೂರ್ ಆಗಬಹುದು. ಇಷ್ಟು ಪ್ಲೇಟ್ಗಳು ಆರಾಮಾಗಿತ್ತು, ನಾವು ಇನ್ನೂ ಬೋಲ್ಟ್ ಹಾಕಿರಲಿಲ್ಲ. ಈಗ ಬೋಲ್ಟ್ ಹಾಕಿದ್ವಿ. ಈಗ ಬೋಲ್ಟ್ ಹಾಕಾದ್ಮೇಲೆ ನಮ್ಗೆ 2 ಥರ ಫೇಲ್ಯೂರ್ ಆಗುತ್ತೆ. ಒನ್ ಫೇಲ್ಯೂರ್ ಇಸ್ ಡಿಸೈನ್ ಸ್ಟ್ರೆಂತ್ ಪ್ಲೇಟ್ ಡ್ಯೂ ಟು ರಪ್ಚರ್. ಸೊ ಇಲ್ಲಿ ಹಾಕಿರ್ತೀವಿ, ಬೋಲ್ಟ್ ಹಾಕಿರೋದ್ರಿಂದ ರಪ್ಚರ್ ಆಗಂತ, ಅಲ್ಲೇ ಕಟ್ಟಾಗಿ ರಪ್ಚರ್ ಆಗಂತ ಚಾನ್ಸಸ್ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಅದಕ್ಕೊಂದು ಫಾರ್ಮುಲಾ ಇದೆ, ಪೇಜ್ ನಂಬರ್ 32ಅಲ್ಲಿದೆ. TDN ಈಸ್ ಈಕ್ವಲ್ ಟು 0.9 ANFU ಡಿವೈಡೆಡ್ ಬೈ ಗಾಮಾ M1. ಸೊ AN ಅಂತ ಇಲ್ಲಿದೆ. ANಲ್ಲಿ ನಮಗೆ ಅಲ್ಲೇ ಕೆಳಗಡೆ ನಿಮ್ಮ ಫಾರ್ಮುಲಾ ಇರುತ್ತೆ, B ಮೈನಸ್ ND0 ಇಂಟು T. ಆರ್ ಪಿಚ್ ಡಿಸ್ಟೆನ್ಸ್ ಅದು ತೊಗೋಬೋದು. ಇಲ್ಲಿ ಬ್ರೆಡ್ತ್ ಕೊಟ್ಟಿರೋದ್ರಿಂದ ನಾವು ಬ್ರೆಡ್ತ್ ತೊಗೋತೀವಿ. ಬ್ರೆಡ್ತ್ 100 ಅಂತ ಕೊಟ್ಟಿರೋದ್ರಿಂದ 100 ತೊಗೋತೀವಿ. ಅಕಸ್ಮಾತ್ ಅವನು ಒಂದಕ್ಕೊಂದು ಪಿಚ್ ಡಿಸ್ಟೆನ್ಸ್ ಕೊಟ್ಟಿದ್ರೆ ಬಿ ಬದಲು ವಿ ಆರ್ ಗೋಯಿಂಗ್ ಟು ಯೂಸ್ ದಿ ಅದರ್ ಫಾರ್ಮುಲಾ, ದಟ್ ಈಸ್ ಪಿಚ್ ಮೈನಸ್ ND0 ಇಂಟು T. ಸೊ ಇಲ್ಲಿ ನಂಬರ್ ಯಾವ ಥರ ನಾವು ಕೂರಿಸ್ಬೋದು. ಈಗ 6 ನಂಬರ್ ಆಫ್ ಬೋಲ್ಟ್ಸ್ ಇದೆ. ಸೊ ನಾವು ಯಾವ ಥರ ಕೂರಿಸ್ಬೋದು, ನಂಬರ್ ಎಷ್ಟು ಥರ ಕೂರಿಸ್ಬೋದು ಅಂದರೆ 2 ಸೆಟ್ಟಾಗಿ ನಾವು ಕೂರಿಸ್ಬೋದು. ಈ ಸೈಡ್ 3 ಕೂರಿಸ್ಬೋದು, ಇನ್ನೊಂದು ಸೈಡು 3 ಕೂರಿಸ್ಬೋದು. So we are going to arrange it in such a manner where 3 bolts will be in one straight line and 3 bolts will be in other straight line. ಸೊ ಆ ಥರ ನಾವು ಅರೇಂಜ್ ಮಾಡ್ಕೊಳ್ಳೋದಾದರೆ ನಮಗೆ 2 ನಂಬರ್ ಆಫ್ ರೋಸ್ ಥರ ಬರುತ್ತೆ. ಸೊ ದೇರ್ ಫಾರ್ ವಿಲ್ ಕನ್ಸಿಡರ್ 100 - 2 ಇಂಟು 18 ಇಂಟು ಥಿಕ್ನೆಸ್ ಆಫ್ ದ ಪ್ಲೇಟ್ ಈಸ್ 8. ಸೊ ಏನು ಬಂತು. ಸೊ ಅದನ್ನು ತಿರ್ಗಾ ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಆನ್ಸರ್ ಬರುತ್ತೆ. ಇಲ್ಲಿ ಕನ್ಸಿಡರ್ ಮಾಡಬೇಕಾಗಿರೋದು ಏನು ಅಂದರೆ, ಈಗ ನಾವು ವಿ ಹ್ಯಾವ್ ಡಿಸೈನ್ ದ ಸ್ಟ್ರೆಂತ್. ಈಗ ಡಿಸೈನ್ ಮಾಡಿದ್ದೀವಿ ನಾವು. ಈಗ ಡಿಸೈನ್ ಅಂದರೆ ನಮಗೆ ಸೇಫ್ಟಿ ಇರಬೇಕು. ಸೊ ಪ್ರತಿಯೊಂದು ಆನ್ಸರ್ ಕೆಳಗೂ ನಾವು ಆ ಲೋಡ್ಗೆ ಸ್ಯಾಟಿಸ್ಫೈ ಆಗುತ್ತೆ ಚೆಕ್ ಮಾಡಬೇಕು. ಸೊ ಇಲ್ಲಿ ಆನ್ಸರ್ ಏನು ಬಂದಿದೆ, 151.14 ಇಂಟು 10⁻³ ನ್ಯೂಟನ್ ಆರ್ 151.14 kN ಅಂತಿದೆ. ಇದು ಫ್ಯಾಕ್ಟರ್ಡ್ ಲೋಡ್ ಜೊತೆಗೆ ನಾವು ಕಂಪೇರ್ ಮಾಡಿ ನೋಡ್ಕೋಬೇಕು. ಫ್ಯಾಕ್ಟರ್ಡ್ ಲೋಡ್ ಇಸ್ 150 kN. ಸೊ ಅದಕ್ಕಿಂತ ಜಾಸ್ತಿ ಇರೋದ್ರಿಂದ ಸೊ ಹೆನ್ಸ್ ಸೇಫ್. ನೆಕ್ಸ್ಟ್ ಒನ್ ಈಲ್ಡ್ ಮಾಡಿಕೊಟ್ಬಿಡುತ್ತೆ. ಸೊ ದಟ್ ಇಟ್ ಸೆಲ್ಫ್ ಆ ಪ್ಲೇಟ್ ಏನು ಮಾಡುತ್ತೆ, ಇಟ್ ವಿಲ್ ಈಲ್ಡ್ ಇಟ್ ಸೆಲ್ಫ್, ಅದಕ್ಕೆ ಅದೇ ಬಿಟ್ಕೊಟ್ಬಿಡುತ್ತೆ. ಸೊ ರಪ್ಚರ್ ಏನಂದರೆ ಸಡನ್ ಕಟ್ಟಾಗುತ್ತೆ. ಈಲ್ಡಿಂಗ್ ಅಂದ್ರೇನು, ಇಟ್ ವಿಲ್ ಅಲೌ ಇಟ್ ಸೆಲ್ಫ್ ಟು ಫೇಲ್. ಸೊ TDG ಅಂತ ಅದರಲ್ಲೇ ನೆಕ್ಸ್ಟ್ ಅದರೇ ಪೇಜಲ್ಲಿ ಫಾರ್ಮುಲಾ ಇದೆ ನಿಮಗೆ, AgFy ಡಿವೈಡೆಡ್ ಬೈ ಗಾಮಾ M0, ವೇರ್ Ag ಈಸ್ ಈಕ್ವಲ್ ಟು B ಇಂಟು T ಆರ್ P ಇಂಟು T. ಸೊ ಸೇಮ್ ಬ್ರೆಡ್ತ್ ಕೊಟ್ಟಿದ್ರೆ ಬ್ರೆಡ್ತ್ ಇಂಟು ಥಿಕ್ನೆಸ್ ತೊಗೊಳ್ಳೋದು, ಬ್ರೆಡ್ತ್ ಕೊಟ್ಟಿಲ್ಲ ಪಿಚ್ ಡಿಸ್ಟೆನ್ಸ್ ಕೊಟ್ಟಿದ್ದಾನೆ ಅಂದರೆ ಪಿಚ್ ಇಂಟು ಥಿಕ್ನೆಸ್ ತೊಗೊಳ್ಳೋದು. ಸೊ ಹಿಯರ್ ಈಸ್ ಗಿವನ್ ದ ಬ್ರೆಡ್ತ್ 100 ಇಂಟು 8 ದಟ್ ಈಸ್ ಈಕ್ವಲ್ ಟು 800 mm². ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಲ್ಲಿ 240. ಸೊ Fy ಈಸ್ ಈಕ್ವಲ್ ಟು ನಮಗೆ ಅದನ್ನು ಕಂಡುಹಿಡಿಬೇಕಾಗಿರುತ್ತೆ. Fy ಈಸ್ ಸಿಂಪಲ್, ವಿಲ್ ಹ್ಯಾವ್ ಟು ಗೋ ಟು ದ ಬೋಲ್ಟ್ ವ್ಯಾಲ್ಯೂ 4.6 ಕ್ಲಾಸ್ ಅಂತ ಕೊಟ್ಟಿದ್ದಾನೆ. ದಟ್ ಮೀನ್ಸ್ ಇಟ್ ಇಂಡಿಕೇಟ್ಸ್ 400 Nm/mm² ಸ್ಟ್ರೆಂತ್ ಅಷ್ಟಿದೆ, ಮಲ್ಟಿಪ್ಲೈ ಬೈ 0.6. ಆವಾಗ ನಮಗೆ ಅದರದ್ದು ಈಲ್ಡಿಂಗ್ ಗೊತ್ತಾಗುತ್ತೆ. ದಟ್ ಈಸ್ ಈಕ್ವಲ್ ಟು 240 Nm/mm² ಇಸ್ ದಿ ಈಲ್ಡಿಂಗ್ ಸ್ಟ್ರೆಸ್. ಸೊ ಅದನ್ನು ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ವಿ ಆರ್ ಗೋಯಿಂಗ್ ಟು ಗೆಟ್ ಸಮ್ ವ್ಯಾಲ್ಯೂ. ಅದನ್ನು ತಿರ್ಗಾ ವಿ ಹ್ಯಾವ್ ಟು ಚೆಕ್ ಇಟ್ ವಿತ್ ಫ್ಯಾಕ್ಟರ್ಡ್ ಲೋಡ್. ಫ್ಯಾಕ್ಟರ್ಡ್ ಲೋಡಲ್ಲಿ ನಮಗೆ ಚೆಕ್ ಮಾಡಿದಾಗ 174.55 kN ಈಸ್ ಗ್ರೇಟರ್ ದ್ಯಾನ್ 150, ಹೆನ್ಸ್ ಅವರ್ ಡಿಸೈನ್ ಈಸ್ ಸೇಫ್. ಆ ಡಿಸೈನ್ ಈಸ್ ಸೇಫ್ ಆದಮೇಲೆ ಸೊ ನಾವೇನು ಮಾಡಬೇಕು, ನೆಕ್ಸ್ಟು ಡಯಾಗ್ರಾಮ್ ಹಾಕ್ಬಿಟ್ಟು ನಾವು ಪಿಕ್ಚರೈಸ್ ಮಾಡಬೇಕು, ಡೀಟೇಲ್ಸ್ ಅಂತ ಹಾಕಬೇಕು. ಸೊ ಡೀಟೇಲ್ಸ್ ಆಫ್ ದಿ ಲ್ಯಾಪ್ ಜಾಯಿಂಟ್. ಸೊ ನಾವು ಡಿಸೈನ್ ಮಾಡಿದ್ದೀವಿ, ನಂಬರ್ ಆಫ್ ಬೋಲ್ಟ್ಸ್ ಈಸ್ ಈಕ್ವಲ್ ಟು 6. ಸೊ ವಿ ಹ್ಯಾವ್ ಕನ್ಸಿಡರ್ಡ್ ಇನ್ 2 rows, ದಟ್ ಈಸ್ 3 ಇನ್ ಈಚ್ ರೋಸ್. ಸೊ ನಾವು ಪಿಚ್ ಡಿಸ್ಟೆನ್ಸ್ ಕೊಟ್ಟಿದ್ದೀವಿ 40 ಅಂತ, 30 ಎಡ್ಜ್ ಡಿಸ್ಟೆನ್ಸ್ ಕೊಟ್ಟಿದ್ದೀವಿ. ಲೋಡು ನಮಗೆ ತೋರಿಸ್ತಾ ಇದ್ದೀವಿ 150 kN ಅಂತ.
ಸೊ ಇಫ್ ವಿ ರೈಟ್ ದಿ ಡಯಾಗ್ರಾಮ್ ಇದು ಕಂಪ್ಲೀಟಾಗಿ 15 ಮಾರ್ಕ್ಸ್ ಇರುತ್ತೆ. ಸೊ ಇದೆಲ್ಲ ಆದಮೇಲೆ ನಾನು ಇನ್ನೂ 2 ಕ್ವಶನ್ಸ್ ಕೊಡ್ತೀನಿ, ಸೇಮ್ ಇದು ಕ್ವಶನ್ ಪೇಪರ್ದೇ. ಲ್ಯಾಪ್ ಜಾಯಿಂಟಲ್ಲಿ ನಿಮಗೆ ಹಿ ವಿಲ್ ಗಿವ್ 2 ಡಿಫ್ರೆಂಟ್ ಪ್ಲೇಟ್ಸ್, 2 ಡಿಫ್ರೆಂಟ್ ಪ್ಲೇಟ್ಸಾಗಿ ಕೊಡ್ಬೋದು. 2 ಡಿಫ್ರೆಂಟ್ ಪ್ಲೇಟ್ಸಾಗಿ ಕೊಟ್ಟರೆ ಏನು ಮಾಡ್ಬೋದು, ನಾನು ಆಗಲೇ ಹೇಳಿದೆ. ಇಟ್ ಈಸ್ ಆಲ್ಸೋ ಸೇಮ್ ಪ್ರೊಸೀಜರ್. ಅಲ್ಲಿ ಪ್ರೊಸೀಜರಲ್ಲಿ ಚೇಂಜ್ ಆಗೋದು ಇಷ್ಟೇ, ಅಲ್ಲಿ ಥಿಕ್ನೆಸ್ ವೇರಿಯಬಲ್ ಥಿಕ್ನೆಸ್ ಕೊಟ್ಟಿರ್ತಾನೆ. ವೇರಿಯಬಲ್ ಥಿಕ್ನೆಸ್ ಕೊಟ್ಟಾಗ 10 mm 8 mm, ಸೊ ಅಥವಾ 12 mm 8 mm ಅಥವಾ 12 mm 10 mm ಅಂತ ಕೊಟ್ಟಾಗ ಯಾವ್ದು ಕಡಿಮೆ ಇರುತ್ತೋ ತೊಗೊಳ್ಳೋದು ಫಾರ್ ದ ಡಿಸೈನ್. ಜಾಸ್ತಿ ಇರೋದನ್ನು ಕಂಪ್ಲೀಟಾಗಿ ನೆಗ್ಲೆಕ್ಟ್ ಮಾಡಿಬಿಡೋದು. ಸೊ ದ್ಯಾಟ್ ಇಫ್ ವಿ ಆರ್ ಗೋಯಿಂಗ್ ಟು ನೆಗ್ಲೆಕ್ಟ್ ಆ ಥರ ಮಾಡಿದ್ರೆ ದೆನ್ ವಿ ಆರ್ ಗೋಯಿಂಗ್ ಟು ಕಂಟಿನ್ಯೂ ಇನ್ ದಿ ಪ್ರಾಬ್ಲಮ್. ಇದೇ ಥರ ಸ್ಟೆಪ್ಪಲ್ಲಿ ನಾವು ಮಾಡ್ಕೊಂಡು ಬರ್ಬೋದು. ಸೊ ಇದನ್ನು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ವೆಲ್ಡಿಂಗ್. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನಾನು ಕ್ವಶನ್ಸ್ನ ಪೋಸ್ಟ್ ಮಾಡ್ತೀನಿ, ಕ್ವಶನ್ಸ್ನ ವರ್ಕ್ ಮಾಡಿ. ಅದಾದಮೇಲೆ ಇಫ್ ಯು ಆರ್ ಹ್ಯಾವಿಂಗ್ ಎನಿ ಡೌಟ್ಸ್ ನೀವು ನಂಗೆ ಕಾಲ್ ಮಾಡಿ ಕೇಳ್ಬೋದು ಅಥವಾ ಗ್ರೂಪಲ್ಲಿ ಕೇಳ್ಬೋದು. ನೆಕ್ಸ್ಟ್ ಅದಾದಮೇಲೆ ವಿ ವಿಲ್ ಗೋ ಫಾರ್ ವೆಲ್ಡಿಂಗ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ವೆಲ್ಡಿಂಗ್. ಥ್ಯಾಂಕ್ ಯು.